ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಏನಿವತ್ತು ರೆಡಿಯಾಗಿ ಏನೋ ವೆಯ್ಟ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನನಗೆ ಇವತ್ತೊಬ್ಬರು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಟ್ರೀಟು, ಏನು ವಿಶೇಷ ಅಂತ ಥಿಂಕ್ ಮಾಡ್ತಿದ್ದೀರಾ? ನನಗೆ ಇನ್ಯಾವ ಟ್ರೀಟ್ ಕೊಡ್ತಾರೆ, ನಮ್ಮ ಹಸ್ಬೆಂಡ್ ಟ್ರೀಟ್ ಕೊಡಿಸ್ತೀನಿ ಅಂದರು. ಯಾವ ವಿಷಯಕ್ಕೆ ಅಂತ ಹೇಳ್ತೀನಿ ಬನ್ನಿ. 9 ವರ್ಷದಿಂದ ಕೆರಿಯರ್ ಸ್ಟಾರ್ಟ್ ಮಾಡಿ ಒಂದೇ ಕಂಪ್ನಿದಲ್ಲಿ ಸಕ್ಸಸ್ ಕಂಡ್ರು ನಮ್ಮ ಹಸ್ಬೆಂಡು. ಬಟ್ ಸಡನ್ನಾಗಿ ಯಾಕೋ ರಿಸೈನ್ ಮಾಡಿ ಬೇರೆ ಕಡೆ ಕೆರಿಯರ್ ಗ್ರೋತ್ನ ನೋಡ್ಕೋಬೇಕು ಅಂತ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ನಾವು ಗೊತ್ತಲ್ವಾ, ಏನು ವಿಷಯ ಹೇಳಿದ್ರು ಟ್ರೀಟ್ ಕೇಳ್ತೀರಿ. ಸೊ ರಿಸೈನ್ ಮಾಡ್ತಿರೋ ಟ್ರೀಟ್ ಇದು. ಕೆಲಸ ರಿಸೈನ್ ಮಾಡಿದ್ರು ಟ್ರೀಟ್ ಕೇಳ್ತೀರಾ ಅಂತ ಒಂದು ಬಿಗ್ ಕ್ವಶನ್ ಮಾರ್ಕ್ ಬಂತು ನಮ್ಮ ಹಸ್ಬೆಂಡ್ ಬ್ರೈನ್ಗೆ. ಬಟ್ ಕೊಡಿಸೋವರೆಗೂ ಬಿಡೋದಿಲ್ಲ ಅಂತ ಗೊತ್ತಿತ್ತಲ್ವ, ಅದಕ್ಕೆ ಅವರು ಖುಷಿಯಾಗಿ ಬನ್ನಿ ಕೊಡಿಸ್ತೀನಿ ಅಷ್ಟೇ ತಾನೇ ಅಂತ ಕರ್ಕೊಂಡೋಗಿದ್ದಾರೆ. ಮಕ್ಕಳಂತೂ ಸಿಕ್ಕಾಪಟ್ಟೆನೇ ಖುಷಿ ಪಡ್ತಿದ್ದಾರೆ. ಒಂದು ಸ್ಮಾಲ್ ಟ್ರೀಟ್ ಫ್ಯಾಮ್ಲಿ ಇಲ್ಲಿ ಅವಾಗವಾಗ ಕೊಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಫಸ್ಟ್ ಮೋಟೋ ಅದೇ ಅಲ್ವಾ. ಹಾಗೆ ನಾವು ಏನೇನು ಬೇಕೋ ಎಲ್ಲನೂ ಆರ್ಡ್ರ್ ಮಾಡಿಕೊಂಡ್ರೆ ಡಯಟ್ನೆಲ್ಲ ಮರ್ತೋಗಿ ಇವತ್ತು ಫುಲ್ ಏನೇನು ಬೇಕೋ ತಿಂದು ಎಂಜಾಯ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. ಈ ಸ್ಮಾಲ್ ಟ್ರೀಟ್ನ ನನ್ನ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ನೀವು ನೋಡ್ತಿದ್ದೀರಿ ಅಲ್ವಾ. ದುಡ್ಡಿಗಿಂತ ಮುಖ್ಯವಾಗಿ ನಮ್ಮ ಸಂತೋಷವನ್ನು ನಾವೇ ಸಂಪಾದಿಸ್ಕೋಬೇಕು. ದುಃಖನ ಎಲ್ಲರೂ ಉಚಿತವಾಗಿ ಕೊಟ್ಟೇ ಹೋಗ್ತಾರೆ ತಾನೇ. ಇವತ್ತಿನ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ಎಲ್ಲರೂ ಎಂಜಾಯ್ ಸಹ ಮಾಡಿದ್ರಿ. ಈ ಟ್ರೀಟ್ನ ನಾನು ಬ್ಲೂ ಲಗೇಜ್ ಜೊತೆ ಹೆಂಡಪ್ ಮಾಡ್ತಾ ಇದ್ದೀನಿ. ಹಾಗೆ ಮನೆಗೆ ಹೋದ ತಕ್ಷಣ ಮನೆಯಲ್ಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಏನಾದರೂ ಹೋಮ್ ಮೇಡ್ ಸ್ನ್ಯಾಕ್ಸ್ ಮಾಡೋಣ ಅಂತ ಮನಸ್ಸಾಗಿತ್ತು. ಸೊ ನಾನಿಲ್ಲಿ 3 ಕಪ್ ಅಕ್ಕಿ ಹಸಿಟ್ಟಿಗೆ 1 ಕಪ್ ಮೈದಾ ಹಸಿಟ್ಟು ತಗೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಣ್ಣೆ ಜೊತೆಗೆ ಹಿಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒಂದು ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡ್ಕೊಂಡಿನಿ. ಈ ರೀತಿ ನಮ್ಮ ಮನೇಲಿ ಚಕ್ಲಿ ಮಾಡೋದು ನಾನು. ಈಗ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು, ಅವ್ರ ಕೈಲಿ ಮಾಡಿಸ್ತಿದ್ದೀನಿ. ಮಕ್ಕಳು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂರಿಯಾಸಿಟಿಯಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಅಂತ. ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಬಂದಿರುತ್ತಲ್ಲ, ನೀವೆಲ್ಲ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ಕಂಫರ್ಟಬಲ್ ಆಗಿರುತ್ತಾ ಅಂತ. ಅಫ್ಕೋರ್ಸ್ ನೋ, ನಮ್ಮ ಮಕ್ಕಳು ತೀಟೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾವು ಅದನ್ನು ಫೇಸ್ ಮಾಡ್ತಿದ್ದೀರಿ ಅಷ್ಟೇ. ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಕಳು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಚಕ್ಲಿ ಒತ್ತೋದ್ರಲ್ಲಿ ಹಲವಾರು ಆಪ್ಷನ್ಸ್ ಕೊಟ್ಟಿರ್ತಾರೆ ಪ್ಲೇಟ್ಸು. ಬಟ್ ಸುಮಾರು ಮನೆಗಳಲ್ಲಿ ಆ ಪ್ಲೇಟ್ಸ್ನ ಯೂಸೇ ಮಾಡಿರೋದಿಲ್ಲ. ನಮ್ಮ ಮನೇಲೂ ಹಾಗೆ ಯೂಸ್ ಮಾಡೋದು ಒಂದೇ ಪ್ಲೇಟೇ. ಯಾಕಂದರೆ ಇದು ಒಂದೇ ಡಿಸೈನ್ ನಮಗೆ ಕಂಫರ್ಟಬಲ್ ಆಗಿ ಬರೋದು, ಅಷ್ಟೇ ಟೇಸ್ಟಿಯಾಗಿ ನಮಗೆ ಅಭ್ಯಾಸ ಆಗಿಬಿಟ್ಟಿರೋದು. ಚಕ್ಲಿ ಕರೆದಿದ್ದಂತೂ ಆಯಿತು. ಚಕ್ಲಿ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ನಾನಂತೂ ಚಕ್ಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಅದೆಲ್ರಿಗೂ ಗೊತ್ತಿರೋದೆ. ಹಾಗೆ ಒಂದು ಸ್ವಲ್ಪ ಕೋಡಂಬಡೆ ಕೂಡ ಮಾಡಿಕೊಂಡೆ ನಾನು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.